ಮುಚ್ಚಾಕ್ತಿರಲ್ಲ ನೀವು ಏನು ಬ್ಲಡ್ ಕೊಡೋನೆ ಮುಚ್ಚಾಕ್ಬಿಡ್ಬೇಕು. ನೀವು ಮೈನು ನೀವು ಮಧ್ಯಾಹ್ನ ನೀವು ಮೈನು ಶಿವರಾಜ್ ಶಿವರಾಜ್ ನಮ್ಗಿನ್ ಕಮ್ಮಿ ಐತಲ್ಲ ಬ್ಲಡ್ ಹಣ ಇಬ್ರು ಕೊಡಬಾರ್ದು ನಿಮ್ಗೆ ಶಕ್ತಿ ಐತೆ ನಾನು ಕೊಡ್ತಾ ಇದ್ದೀವಿ ಸಾಕಷ್ಟು ನಿಮ್ಗೆ ಹೆಲ್ತ್ ಸರಿ ಇರುತ್ತೆ ನೋವು ಪವು ಏನಿದೆ ಗೊತ್ತಿರೋರು ಇಲ್ಲ ನಾವಿಲ್ಲ ಅಂದ್ರೆ ಬೋಟಲ್ಲೇ ಫುಲ್ಲು ಆ ಬೋಟಿಗೆ ಬಂದ ಅವನೇ ಬೋಟ್ಲಿ ಮೋಸೋದು ಬೋಟಿಗೆ ಬಂದ ಹಿರಿದರು ನಮ್ಮ ಆರ್ಡರ್ ಮೋಸೋದು ಆಯ್ತು ಆ ಕೈಗೆಲ್ಲ ಐತೆ ನಿಧಾನ ಪ್ರೆಸ್ ಮಾಡಿ ಇಲ್ಲಿ ಸವಿತಪ್ಪ ಕಾಲ್ ಬಂದ್ರೆ ಕಟ್ಟಾಗ್ತಿಲ್ಲ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮೈಸೂರು ವೈದ್ಯಕೀಯ ಪ್ರಕೋಷ್ಠದಿಂದ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಮಹದೇವಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸ್ವಯಂ ಮಹದೇವಸ್ವಾಮಿ ಅವರೇ ರಕ್ತದಾನ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಮಾಜಿ ಕಾರ್ಪೊರೇಟರ್ ಆದಂತಹ ಜಗದೀಶ್ ಅವರು ಸಹ ರಕ್ತದಾನ ಮಾಡುವ ಮುಖಾಂತರ ಒಂದು ವಿಜೇಂದ್ರನವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಕೂಡ ಸದಸ್ಯರಾದಂತಹ ಲಕ್ಷ್ಮೀದೇವಿ ಅವರು, ಶಿವರಾಜ್ ಅವರು, ಮತ್ತೆ ಕುಮಾರಸ್ವಾಮಿ ಅವರು, ಹರೀಶ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಆ ದೇವರು ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಮುಂದೆ ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ವಿಶ್ವಾಸನ ಕೋರ್ತಾ ಇದ್ದೀವಿ. ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜೈ, ಯಡಿಯೂರಪ್ಪ ಅವರಿಗೆ ಜೈ, ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜೈ. ಕುಟುಂಬದ ಮಂಜು ಇಲ್ಲಿ ಬೆಡ್ ಕೊಡ್ತಾ ಇದೆ. ಇಲ್ಲಿ ಜೀವನಾರ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಕ್ಯಾಂಪ್ ಮಾಡುದು. ಇಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜಯೇಂದ್ರನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜೀವಧಾರ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ತಾ ಅವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಅಂದ್ರೆ ರೈತರ ಒಂದು ಪ್ರತಿಭಟನೆಯಲ್ಲಿ ನನ್ನ ಹುಟ್ಟುಹಬ್ಬ ಏನೇ ಇರಲಿ ರೈತರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಅಹೋರಾತ್ರಿ ಧರಣಿಯಲ್ಲಿ ಬೆಳಗಾಮಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಜಿಲ್ಲೆಯಿಂದ ಕೂಡ ನಾವು ಅವ್ರಿಗೆ ಬ್ಲಡ್ ಕೊಡುವ ಮೂಲಕ ನಾವು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವರು ಇನ್ನೂ ಹೆಚ್ಚಿನ ಶಕ್ತಿ ಹೋರಾಟ ಮಾಡಲಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನೂ ಅತಿ ಹೆಚ್ಚು ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ಸ್ಥಾಪಿಸಲಿ ಅಂತ ಹೇಳ್ತಾ ಮಾತಾಡಲು ಅವಕಾಶ ಕೊಟ್ಟು ಎಲ್ರಿಗೂ ಒಂದ್ಸೆ ನನ್ನ ಮಾತು. ನಾವು ಬರ್ತಡೇ ಅನ್ನೋದು ಒಂದು ವಿಶೇಷ ಎಲ್ಲರಿಗೂ ಇರ್ತದೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋದಿರ್ಬೋದು, ಬಡ ಬಗ್ಗರಿಗೆ ಒಂದು ಊಟದ ವ್ಯವಸ್ಥೆ ಮಾಡೋ ಮೂಲಕ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಸಾಮಾಜಿಕ ಏನು ಒಂದು ವ್ಯವಸ್ಥೆ ಇದೆ ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಕೇಕ್ ಕಟ್ ಮಾಡಿದ ತಕ್ಷಣ ಅದು ಬರ್ತಡೇ ಅಂತ ಆಗಲ್ಲ. ನಮ್ಮ ಒಂದು ಏನು ಜನಕ್ಕೆ ಸಾಮಾಜಿಕವಾಗಿ ಈ ಬ್ಲಡ್ ಕ್ಯಾಂಪ್ ಮಾಡೋದಿರ್ಬೋದು, ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು, ಈ ಸಾಮಾನ್ಯ ಜನಕ್ಕೆ ಹೆಲ್ಪ್ ಆಗೋ ರೀತಿ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಈ ಮೂಲಕ ಹೇಳಕ್ ಇಚ್ಛೆಪಡ್ತೀನಿ. ಈ ಕೋವಿಡ್ ಇದ್ದಾಗ ಸನ್ಮಾನ್ಯ ನಮ್ಮ ಈಗ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಪ್ರತಿ ಹಳ್ಳಿಗೂ ಕೂಡ ಟ್ಯಾಬ್ಲೆಟ್ ಏನ್ ಮೆಡಿಸಿನ್ ಯಾರಿಗೆ ತಲುಪಿಸ್ಬೇಕೋ ಯುವಮೋರ್ಚಾ ತಂಡದ ಜೊತೆ ಎಲ್ಲಾ ಕಡೆನೂ ಉಚಿತವಾಗಿ ಟ್ಯಾಬ್ಲೆಟ್ಸ್ ನ ಕೊಡ್ತಾ ಬಂದು, ಅದೇ ರೀತಿ
ಕೊನೆಗೆ ಈ ಏನು ನಮ್ಮ ಆಮ್ಲಜನಕ ಕೊರತೆ ಇತ್ತು ಉಸಿರಾಟದ್ದು, ಅದನ್ನು ಕಂಟೈನರ್ನು ಕೂಡ ಪ್ರತಿಯೊಂದೊಂದು ತಂಡಕ್ಕೂ ಅವರು ಕೊಟ್ಟು ಕಳಿಸಿದ್ರು. ಜಿಲ್ಲೆಗೆ ಆಂಬುಲೆನ್ಸ್ ಇದು ಪ್ರತಿಯೊಂದು ಸಹಾಯ ಮಾಡಿದ್ರು. ಆ ಒಂದು ಸಹಾಯ ರೀತಿ ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಸಾಮಾನ್ಯ ಜನಕ್ಕೆ ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ.